ದೇವಸ್ಥಾನ ಅವು ಇವು ಫ್ರೀ ಇದೆ ಅಂತ ಅಂದ್ಬಿಟ್ಟು ತಿರ್ಗಾಡ್ಕೊಂಡಿರ್ತಾರೆ. ಅವರ ಒಂದು ಇದನ್ನು ತೋರಿಸ್ಕೊಳಕ್ಕೆ ಅಷ್ಟೇ, ಸಾಮಾನ್ಯ ಜನತೆಗೆ ಒಳ್ಳೇದಕ್ಕೋಸ್ಕರ ಅಲ್ಲ. ನಾವೇನಾರ ಕೇಳಿದ್ವಾ ಅವ್ರಿಗೆ? ನಮ್ಮ ಒಟ್ಟು 2,000 ಬರ್ತದೆ, ಅಕ್ಕಿದ್ ಬರ್ತದೆ, ಅವತ್ತು ಒಂದು ದಿವಸ ಬಸ್ಸಲ್ಲಿ ಹೋಯ್ತೀವಿ ಅಷ್ಟೇ. ಹೆಣ್ಮಕ್ಳುಗಳು ಹೆಂಗಸರುಗಳೇ ಸೋಂಬೇರಿ ಬೀಳ್ತಾವ್ರೆ. ಅದೇ 2,000 ಬಂತು, ಏನೋ ಕಷ್ಟ ಸಿಗುತ್ತೆ ಇದು ಮಾಡ್ಕೊಂಡು ಹೊರಗಡೆ ಅಲಿಯುಗ್ ಶುರು ಮಾಡ್ಬಿಟ್ಟವ್ರು. ಇವಾಗ ಜನರು ಒಳ್ಳೇದಕ್ಕೋಸ್ಕರ ಮಾಡ್ತಾ ಇಲ್ಲ, ಇವರು ಅಧಿಕಾರಕ್ಕೋಸ್ಕರ ಬರಬೇಕು ಅಂತ ಒಂದು ಇದರಿಂದ ಇವೆಲ್ಲ ಅನುಕೂಲತೆ ಮಾಡಿದ್ರು. ಯಾವುದೇ ಗಂಡಸರಿಗೆ ಎಲ್ಲ ಬಿಡಿ ಅಂತ ಹೇಳಬಾರದು, ಬೇಕಾಗಿಲ್ಲ. ಏನ್ ಡೆವಲಪ್ಮೆಂಟ್ ಮಾಡಿದಾರು ದೇಶ ಇವ್ರ ರಾಜ್ಯದಲ್ಲಿ? ಸರ್, ಈಗ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಗಳಲ್ಲಿ ಬರೋಬ್ಬರಿ 500 ಕೋಟಿ ಜನರಿಗೆ ತಲುಪಿದೆ ಅಂತ ಹೇಳಿದೆ. ಸೊ ಇದರಿಂದ ಕಾಂಗ್ರೆಸ್ ಸರ್ಕಾರ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಂಭ್ರಮ ಆಚರಣೆ ಮಾಡ್ಕೋತಾ ಇರೋದು ಅವರ ಒಂದು ಇದನ್ನು ತೋರಿಸ್ಕೊಳಕ್ಕೆ ಅಷ್ಟೇ, ಸಾಮಾನ್ಯ ಜನತೆಗೆ ಒಳ್ಳೇದಕ್ಕೋಸ್ಕರ ಅಲ್ಲ. ಜನತೆಯ ಒಳ್ಳೇದಕ್ಕೋಸ್ಕರ ಅವ್ರು ತೋರಿಸ್ಕೊತಾ ಇಲ್ಲ. ಅವ್ರು ಮಾಡಿರೋದನ್ನು ಇದನ್ನು ಅವರು ತೋರಿಸ್ಕೊತಾ ಇದ್ದಾರೆ ವಿನಃ ಅದೇನು ಪ್ರಯತ್ನ, ಯಾತಕ್ಕೆ ಪ್ರಯತ್ನ ಬರ್ತದು? ಅವ್ರು ಮಾಡಿರ್ತಕ್ಕಂಥ ಯಾತಕ್ಕೆ ಪ್ರಯತ್ನ ಬರ್ತದೆ? ಅವರು ಜನಗೆ ಏನಾರು ಒಳ್ಳೇದಕ್ಕೆ ಅಂತಂದರೆ 500 ಕೋಟಿ ಅಂತಂದ್ರೆ ಏನು ಪ್ರಯತ್ನ ಬರ್ತದ? ನಾವೇನಾರ ಕೇಳಿದ್ವಾ ಅವ್ರಿಗೆ? ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ. ಹಾಂ, ಅಲ್ಲ, ಹೆಣ್ಮಕ್ಳಿಗೆ ಒಂದು ವಿಧದಲ್ಲಿ ಒಳ್ಳೆಯದು ಅಂತಂದರೆ ಇದು ಒಂದು ಯೋಚನೆ. ನಾವು ಹೆಣ್ಮಕ್ಳದು ಇದರಿಂದ ಭಾಳದ ಒಂದು ಇದು ಬೀಳ್ತಾವೆ, ಸೋಂಬೇರಿಗಳು ಬೀಳ್ತಾವ್ರೆ. ಹೆಣ್ಮಕ್ಳುಗಳೇ ಹೆಂಗಸರುಗಳೇ ಆಗಲಿ ಸೋಂಬೇರಿ ಬೀಳ್ತಾವ್ರೆ. ಏನು ಇಲ್ಲದೆ ಇರತಕ್ಕಂಥ ಸುಮ್ಮನೆ ಅಲಿದು ಮನೇಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಹೊರಗಡೆ ಅಲಿಯೋಕ್ಕೆ ಶುರು ಮಾಡ್ಬಿಟ್ಟವ್ರು. ಇವಾಗ ಈ ದೃಷ್ಟಿಯಿಂದ ಇದು ಫ್ರೀ ಎಲ್ಲೋದ್ರೂ ಫ್ರೀ ಸಿಗುತ್ತೆ, ಹೋದ್ರೆ ಹೋಯ್ತಾರೆ. ಪಾಪ ಮನೇಲಿ ಆ ಗಂಡಸರುಗಳಿಗೆ ಊಟ ಮಾಡೋಕ್ಕೆ ಇದು ಮಾಡ್ತಾಯಿಲ್ಲ, ಊಟ ಕೊಡ್ತಾಯಿಲ್ಲ ಸರಿಯಾಗಿ. ಊಟ ಮಾಡಲ್ರು, ಕೊಡ್ತಾಯಿಲ್ಲ ಅಂತ ಅಲ್ಲ, ಊಟನೇ ಸರಿಯಾಗಿ ಮಾಡ್ತಾಯಿಲ್ಲ. ಹೊರಗಡೆ ದೇವಸ್ಥಾನ ಅವು ಇವು ಫ್ರೀ ಇದೆ ಅಂತ ಅಂದ್ಬಿಟ್ಟು ತಿರ್ಗಾಡ್ಕೊಂಡಿರ್ತಾರೆ. ಅದು ಒಳ್ಳೆಯದಲ್ಲ. ಅದು ಏನು ಇದು ಯೋಚನೆಯಿಂದ ಇದು ಯೋಚನೆ ಬೇಕಾಗಿತ್ತ ನಮಗೆ? ಇನ್ನು ಬೇಕಾದ್ರೆ ಮಾಡಲಿ. ಒಂದು ಒಳ್ಳೆಯವ್ರಿಗೆ, ಹಿರಿಯ ನಾಗರಿಕ ಅಂತಂದರೆ ವಯಸ್ಸಾದಂಥವ್ರಿಗೆ ಅವರು ಇದೊಂದು ಯೋಜನೆ ಮಾಡಲಿ. ಯಂಗ್ಸ್ರಿಗೆ ಏನು ಪ್ರತಿಯೊಬ್ಬರು ಅವರು ಕೂಡ ಇರ್ತಾರೆ. ಅದರಲ್ಲೂ ಕೂಡ ಯಂಗ್ಸ್ರು ವಯಸ್ಸಾದಂಥವ್ರಿಗೂ ಕೊಡಲಿ, ಅದು ಒಪ್ಕೋತೀನಿ. ಬೇರೆ ಇವ್ರಿಗೆಲ್ಲ ಏನಕ್ಕೆ ಅವಶ್ಯಕತೆ ಇತ್ತಾ? ನಮಗೆ ನಮ್ಮ ರಾಜ್ಯಕ್ಕೆ ಬೇಕಾಗಿತ್ತಾ ಇದು? ಯಾರು ಕೇಳಿದ್ರು ಅವ್ರನ್ನ? ಇವರು ಸರ್ಕಾರ ಅಧಿಕಾರ ಮಾಡೋಕ್ಕೋಸ್ಕರವಾಗಿ ಇವೆಲ್ಲನೂ ಆಸೆ ಎಲ್ಲ ತೋರಿಸಿದಾಗ ಸರ್ಕಾರ ಬತ್ತು ಈಗ ಇದು ಮಾಡಿ ತೋರಿಸ್ತವ್ರು. ಇದನ್ನು ಈಗ 500 ಕೋಟಿ ಖರ್ಚು ಮಾಡಿದ್ದಕ್ಕೆ ಏನು ಅವಶ್ಯಕತೆ ಇತ್ತ ನಮಗದು? ಹೇಳಿ. ಅದು ನಾವು ಕೇಳ್ತಾ ಇರೋದು. ಈಗ ಸತತ ಸಿದ್ದರಾಮಯ್ಯ ಅವರೇನೆ ಕಂಡಕ್ಟರ್ ಆಗಿ ಹೋಗಿ ಅವಶ್ಯಕತೆ ತೋರ್ಪಡಿಸ್ಕೋಸ್ಕರ ಮಾಡ್ತಾ ಇರೋದು, ನಿಜವಾದ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇಲ್ಲ ಅವರು. ಜನರು ಇನ್ನೂ ಅವರ ಇದನ್ನು ತೋರ್ಪಡಿಸ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ತೋರ್ಪಡಿಸ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಜನರ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇಲ್ಲ, ಜನರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇಲ್ಲ. ಅದು ಅವರು ಅದನ್ನು ಮಾಡ್ತಾ ಇರೋ ಅವ್ರದ್ದೇ ತೋರಿಸ್ತಾ ಇದೆ. ನಾನು ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ತೋರಿಸ್ಕೊತಾ ಇದೆ. ಯಾಕೆ ಬೇಕಾಗಿತ್ತದು? ಯಾಕೆ ಅವಶ್ಯಕತೆ ಇದೆಯಾ ನಮಗೆ ಅದು? ಹೇಳಿ. ಯಾರೂ ಕೂಡ ನಾವು ಹೆಣ್ಮಕ್ಳುಗಳೇ ಆಗಲಿ ನಮ್ಮ ಇವರೇ ಆಗಲಿ ನನಗೆ ಇದು ಕೊಡಿ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಇವರು ಅಧಿಕಾರಕ್ಕೋಸ್ಕರ ಬರಬೇಕು ಅಂತ ಒಂದು ಇದರಿಂದ ಇವೆಲ್ಲ ಅನುಕೂಲತೆ ಮಾಡಿದ್ರು. ಅದರಿಂದ ಇದು ಮಾಡ್ತಾಯಿದ್ದಾರೆ. ಇದು ಸಾಧನೆ ಅಂತ ಅಲ್ಲ, ಇದು ಇವ್ರು ಮಾಡ್ತಕ್ಕಂಥದ್ದು ಸಾಧನೆಯೇ ಅಲ್ಲ. ಇದು ಏನೋ ಎಲ್ಲ ಬಂದಿದ್ದರು, ಅದನ್ನ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದರು, ಅಧಿಕಾರ ಬಂದಿರಲಿಲ್ಲ. ಏನು ತೋರಿಸಿದ್ರೆ ಜನಗಳು ಮರಳು ಮಾಡಿದ್ರು. ಜನಗಳಿಗೆ ಮರಳು ಮಾಡಿದಾಗ ಇದು ತೋರಿಸಿದ್ರು, ಆಸೆಗಳನ್ನು ತೋರಿಸಿದ್ರು, ಅಧಿಕಾರ ಬಂದರು ಮಾಡ್ತಾಯಿದ್ದಾರೆ. ಅದನ್ನು ನಾವು ಯಾರು ಏನು ಮಾಡೋಕ್ಕಾಗಲ್ಲ. ಬರ್ತಾಯಿದ್ದಾರೆ, ಅನುಭವಿಸ್ಲಿ ಅಷ್ಟೇ. ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನುಡಿದಂತೆ ನಡ್ಕೊಂಡಿದ್ದೀವಿ. ತಪ್ಪು ಮಾಡಲಿಲ್ಲ, ನುಡಿದಂತೆ ನಡೀಲಿಲ್ಲ, ತಪ್ಪು ಇದು. ಅವ್ರು ಹೇಳ್ತಾರೆ, ಯಾರೇ ಆಗಲಿ, ಅವ್ರು ಮಿನಿಸ್ಟ್ರುಗಳು ಆಗಲಿ ಇವರೇ ಹೇಳ್ತಾ ಇರೋದು ತಪ್ಪು. ನುಡಿದಂತೆ ಏನಕ್ಕೆ ಬೇಕಾಗಿತ್ತು ಇದು? ನುಡಿದಂತೆ ನಡೆದು ನಮಗೇನಾರ ಕರೆಂಟ್ ಅಂತ ಫ್ರೀ ಇದು ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಅದರಲ್ಲಿ ಈಗ ನಮ್ಮ ಇದರಲ್ಲಿ ಈಗ 2 ರೂಪಾಯಿ 3 ರೂಪಾಯಿ ಯೂನಿಟ್ ಇದ್ದದ್ದು 7 ರೂಪಾಯಿ ಮಾಡಿದ್ರು. ಅದು ಅದ್ರ ಫ್ರೀ ಕೊಡ್ತಾ ಇರೋದು ಅಲ್ಲಿಗೆ ಹಾಕಿದ್ರು.
ಹೆಣ್ಮಕ್ಳಿಗೆ ಅಂತ ತಿರ್ಗಾಡ್ಕೋಕ್ಕೋಸ್ಕರ ಬೇಕಾಗಿತ್ತು ಅಭಿವೃದ್ಧಿದು. ಅವರು ಊರೂರು ಬಿಟ್ಟು ಕೆರೆ ಬಿಟ್ಟು ಎಲ್ಲ ಇವತ್ತು ಯಾವ ದೇವಸ್ಥಾನದ ಬಿಡ್ಲಿ, ಒಂದು ದೇವಸ್ಥಾನದ ಬಿಡಲ್ಲ ಹೆಣ್ಮಕ್ಳುಗಳು. ಎಲ್ಲನೂ ಹಾಲಿ ತಕ್ಕೋತವ್ರೆ ಹೆಂಗಸ್ರುಗಳು. ಹೆಣ್ಮಕ್ಳು ಅಂತ ಅಂದರೆ ಹೆಂಗಸ್ರು ಎಲ್ಲ ಹಾಲಿ ತಕ್ಕೋತಿದ್ದಾರೆ. ಮನೇಲಿ ಸಂಸಾರ ಸರಿಯಾಗಿ ಇದು ನೋಡ್ತಾ ಇಲ್ಲ ಅವರು. ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದೇ ಸ್ಕೀಮ್ನ ಗಂಡಸರಿಗೆ ಬಿಟ್ಟಿದ್ರೆ ಸೊ ಏನು ಹೇಳ್ತೀರಾ? ಗಂಡಸರಿಗೆ ಎಲ್ಲ ಬಿಡಿ ಅಂತ ಹೇಳ್ಬಾರ್ದು. ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ. ಇನ್ನೂ ಬೇಕಾದ್ರೆ ಹಿರಿಯ ನಾಗರಿಕರು ಇದ್ರಲ್ಲ, ವಯಸ್ಸಾದಂಥ ಮುದುಕರಿದ್ರಲ್ಲ, ಅವ್ರಿಗೆ ಬಿಟ್ಟು ಕೊಡಲಿ. ಸೊ ಕೊನೆಯದಾಗಿ ನಿಮಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಯಾವುದೇ ಸರ್ಕಾರ ಬಗ್ಗೆ ನಾನು ಹೇಳೋದಿಲ್ಲ. ನಾನು ಇದುವರೆಗೂ ನಾನು ಯಾವ ಸರ್ಕಾರನೂ ಟೀಕೆ ಮಾಡೋದಿಲ್ಲ. ಆದರೆ ಇವರು ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ. ಇವ್ರು ಮಾಡಿಕೊಂಡು ಸರ್ಕಾರ ನಡೆಸ್ಕೊಳ್ತಾ ಇದ್ದೀರಲ್ಲ, ಅದು ಬೇಕಾಗಿಲ್ಲ, ಸರಿಯಿಲ್ಲ. ಇದು ಜನಗಳು ಒಳ್ಳೇದಕ್ಕೋಸ್ಕರ ಒಳ್ಳೇದು ಮಾಡಲಿ. ಇವ್ರು ಬಂದ ಮೇಲೆ ಸುಮಾರು 2 ವರ್ಷ ಆಗಿದೆ. ಒಂದು ರೋಡ್ಗೆ ಒಂದು ಗುಂಡಿಗೆ ನೀರು ಮಣ್ಣು ಹಾಕಲಿಲ್ಲ. ಎಲ್ಲ ಪಾಪ ಬಿದ್ದು ಸುಮಾರು ಕಾಲು ಕೈ ಮುರ್ಕೊಂಡು ಇದು ಮಾಡ್ಕೊಂಡಿದ್ದ ಹೋಗ್ತಾ ಇದ್ದಾರೆ. ಯಾವ ರೋಡ್ಗೆ ಯಾವ ರಸ್ತೆಗೆ ಹೋಗಲಿ ನೀವು, ಯಾವ್ದಾರು ಒಂದು ಮಟ್ಟಕ್ಕೆ ನೆರವಾಗಿದ್ದಾವ? ಎಲ್ಲ ತ್ಯಾಪೆ ಮಾಡಿಕೊಂಡು ಗುಂಡಿ ಬಿದ್ದುಬಿಟ್ಟು ಒಬ್ಬ ಟೂ ವೀಲರ್ಸ್ನವ್ರು ಹೋಗೇ ಆಗಲ್ಲ, ಹಾಗಾಗಿದೆ. ಏನು ಡೆವಲಪ್ಮೆಂಟ್ ಮಾಡಿದರು ದೇಶ ಇವ್ರ ರಾಜ್ಯದಲ್ಲಿ? ಯಾವ್ದು ಹೇಳಿ, ಏನು ಡೆವಲಪ್ಮೆಂಟ್ ಮಾಡಿದರು ಇವಾಗ? ಅದನ್ನು ನಾನು ಕೇಳ್ತಾ ಇರೋದು. ನಾನು ಫ್ರೀಯಾಗಿ ನಾನು ಕೊಡಿ, ಈ ಫ್ರೀ ಅವಶ್ಯಕತೆ ಇತ್ತ ನಮಗೆ? ಬೇಡ, ಫ್ರೀ ಕೊಡದೆ ಶಕ್ತಿ ಇದೆ, ದುಡ್ಕೊಂಡು ತಿಂತೇವೆ ನಾವು. ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ದುಡ್ಕೊಂಡು ತಿಂದು. ಆದರೆ ಯಾರು ಇಲ್ದಿರ್ತಕ್ಕಂಥ ಬಡಬಗ್ಗರಿಗೆ, ನಿರ್ಗತಿಕರಿಗೆ ಕೊಡಲಿ. ಎಲ್ಲರಿಗೂ ಕೂಡ ಈಗ ಒಂದು ಹೆಚ್ಚು ಕಡಿಮೆ ಒಂದು ಅವ್ರಿಗೆ ಒಂದು 20,000 30,000 ಬಾಡಿಗೆ ಬರ್ತದೆ, ಅವ್ರಿಗೂ ಫ್ರೀ ಬರ್ತದೆ. ಇವತ್ತು ಊರುಗಳಲ್ಲಿ 10 ಎಕರೆ 15 ಎಕರೆ ಜಮೀನು ಮಾಡ್ಕವ್ರೆ, ಅವ್ರಿಗೂ ಫ್ರೀ ಕೊಡ್ತಾವ್ರೆ. ಇದು ಬೇಕಾಗಿತ್ತಾ? ಯಾಕೆ ಬೇಕಾಗಿತ್ತು ಇದು ಈ ಸರ್ಕಾರ? ಇದು ನಾನು ಕೇಳ್ತಾ ಇರೋದು. ನಿರ್ಗತಿಕರಿಗೆ ಕೊಡಲಿ, ಏನು ಇಲ್ದಿರ್ತಕ್ಕಂಥ ಹಣ ಅಂತ ಇವ್ರು ಕೊಡಿ, ನಾವು ಬೇಡ ಅಂತ ಅನ್ನೋದಿಲ್ಲ. ಮಾಡಲ್ಲ. ನಮ್ಗೆ ಒಟ್ಟು 2,000 ಬರ್ತದೆ, ಅಕ್ಕಿದು ಬರ್ತದೆ. ಅವತ್ತೋ ಒಂದು ದಿವಸ ಬಸ್ಸಲ್ಲಿ ಹೋಯ್ತೀವಿ ಅಷ್ಟೇ. ಸೊ ಇದು 5 ಗ್ಯಾರಂಟಿಗಳು ಕೊಡ್ತಾ ಇರೋದ್ರಿಂದ ಸೊ ಜನರಿಗೆ ಅನುಕೂಲ ಆಗ್ತಾ ಇದೆಯಾ? ಆಗೋರ್ಗೂ ಆಗುತ್ತೇನೋ, ನಮ್ಗೆ ಗೊತ್ತಿಲ್ಲ. ನಿಮಗೆ ಅನುಕೂಲ ನಮಗೆ ಅದೇ 2,000 ಅಕ್ಕಿ ಬಸ್ಸಿಂದ ಅಷ್ಟು ಬಿಟ್ಟರೆ ಮೂರೇ ನಮಗೆ ಬರ್ತಾ ಇರೋದು. ಓಕೆ, ಅದೇ 2,000 ಬಂತು, ಏನೋ ಕಷ್ಟಕ್ಕೆ ಸುಖ ಇದು ಮಾಡ್ಕೊಂಡ್ವಿ ಅಷ್ಟೇ. ಮನೆ ಖರ್ಚು ಮಾಡ್ಕೊತೀವಿ, ಇದೇನು ಮಾಡೋಕ್ಕಾಗಲ್ಲ. 2,000ದಲ್ಲಿ ಏನು ಮಾಡೋಕ್ಕಾಗುತ್ತೆ? ಮನೆ ಖರ್ಚು ಅದು ಏನಂತ ಅಂದ್ಬಿಡ್ತೀವಿ ಅಷ್ಟೇ. ಈ 5 ಗ್ಯಾರಂಟಿಗಳಿಂದ ಮ್ಯಾಮ್ ಕೊಡ್ತಾ ಇರೋದ್ರಿಂದ ಅಂದರೆ ಬೇರೆ ಯಾರಾದರೂ ಈಗ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ, ಸೊ ಇದರಿಂದ ಗಂಡಸರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಗಂಡಸರಿಗೆ ಯಾಕೆ ಈ ರೀತಿ ಸ್ಕೀಮ್ ಮಾಡಬಾರ್ದಾಗಿಲ್ಲ? ನಮಗೆ ಗಂಡಸರಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಯಜಮಾನರಿಲ್ಲ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಲೇಡೀಸ್ ಮಾತ್ರ ನಾವಿರೋದು.